ಬಿಡ, ಹೋಗು, ನಮ್ಮ ಪರಿವಾರದವರನ್ನೆಲ್ಲ ಇಲ್ಲಿಗೆ ಕರೆದುಕೊಂಡು ಬಾ. ನಾಯಕ, ನಾನು ಆಗ್ಲಿಂದ ನೋಡ್ತಾ ಇವಿನಿ, ಈ ಸನ್ಯಾಸಿ ನಿಮ್ಗೆ ಏನೇನೋ ಹೇಳಿ ಮೋಸ ಮಾಡ್ತಾ ಇದ್ದೇನೆ. ತಾವೆಲ್ಲಿ ಅವನ್ನ ಕೊಂದ್ ಬಿಡ್ತಿರೋ ಅಂತ ಅವನ್ ಪ್ರಾಣ ಉಳಿಸ್ಕೊಳ್ಳೋಕೆ ಈ ಸನ್ಯಾಸಿ ನಿಮ್ ತಲೆ ಕೆಡಿಸ್ತಾ ಇದ್ದಾನೆ. ಈ ಸನ್ಯಾಸಿನ ನಂಬೇಡಿ. ಬಿಡ, ಅವನು ತನ್ನ ಪ್ರಾಣ ರಕ್ಷಣೆಗಾಗಿ ಹೀಗೆ ಹೇಳುತ್ತಿಲ್ಲ. ಏಕೆಂದರೆ ಅವನನ್ನು ನಾನು ಕೊಲ್ಲಲು ಆಗನೇ ಇಲ್ಲವಲ್ಲ. ಇಲ್ಲ ಬಿಡ, ಅವನು ನನ್ನ ಒಳ್ಳೆಯದಕ್ಕಾಗಿಯೇ ಹೀಗೆ ಹೇಳುತ್ತಿದ್ದಾನೆ. ಬೇಡ ನಾಯಕ, ಮಾವಿಲ್ ನಂಗೆ ಇಲುಡಿ ತಗೊಂಡು ನಮ್ ಜಾಗ ಸೇರುವ, ಹಬ್ಬ ಮಾಡುವ. ಈ ಸನ್ಯಾಸಿ ಕೊಡುವೆ ನಮಗೆ ಬೇಡ. ನನ್ನ ಮಾತು ಕೇಳಿ, ಈ ಸನ್ಯಾಸಿ ನಿಮ್ಗೆ ಏನೇನು ಹೇಳಿ ಮೋಡಿ ಮಾಡ್ತಾ ಇದ್ದಾನೆ. ರತ್ನಾಕರ, ಇದೇನು ಮಾಡುತ್ತಿರುವೆ? ನನ್ನ ಉದ್ದೇಶದ ಮೇಲೆ ನಿನಗೆ ನಂಬಿಕೆ ಇಲ್ಲವೇ? ಬಿಡ, ಹೋಗು, ನಮ್ಮವರನ್ನೆಲ್ಲ ಇಲ್ಲಿಗೆ ಕರೆದುಕೊಂಡು ಬಾ. ನಾಯಕ, ಹೋಗು, ಹೇಳಿದಷ್ಟು ಮಾಡು. ರತ್ನಾಕರ, ಇದೇನು ಮಾಡುತ್ತಿರುವೆ? ಅಲ್ಲಯ್ಯ, ಏನು ಮಾಡುತ್ತಿರುವೆ? ಅಲ್ಲಯ್ಯ, ನನ್ನನ್ನು ಹೀಗೆ ಮರಕ್ಕೆ ಕಟ್ಟುತ್ತಿರುವೆ. ನಾನೇನು ಅಪರಾಧ ಮಾಡಿದ್ದೇನೆಯ್ಯ? ರತ್ನಾಕರ, ರತ್ನಾಕರ, ನಾನೇನು ಅಪರಾಧ ಮಾಡಿದ್ದೇನೆಯ್ಯ? ನಾನೇನು ಅಪರಾಧ ಮಾಡಿದೆ? ನೀನು ಮೋಡಿಗಾರನಾಗಿದ್ದರೆ ಈ ಕಟ್ಟುಗಳಿಂದ ಬಿಚ್ಚಿಕೊಳ್ಳುವುದು ಸಾಧ್ಯವೇ ಇಲ್ಲ. ಒಂದು ವೇಳೆ ನನ್ನ ಒಳ್ಳೆಯದಕ್ಕಾಗಿಯೇ ಬಂದಿದ್ದರೆ ನೀನು ಓಡಿ ಹೋಗಬಾರದಲ್ಲ. ಅದಕ್ಕೆ ಕಟ್ಟು ನಾರಾಯಣ, ಕಟ್ಟು. ನಮಗೆ ಆತ್ಮೀಯರಾದವರನ್ನು ತಾನೇ ನಾವು ಕಟ್ಟಿ ಹಾಕಿ ಸದಾ ನಮ್ಮ ಜೊತೆಯಲ್ಲಿರಬೇಕೆಂದು ಬಯಸುವುದು. ಆಯ್ತು, ನೀನು ಮಾತನಾಡಬೇಡ. ರತ್ನಾಕರ, ನಿನ್ನನ್ನೊಂದು ಪ್ರಶ್ನೆ ಕೇಳಲೇ? ಬೇಡ ಬೇಡ, ಯಾವ ಪ್ರಶ್ನೆಯನ್ನೂ ಕೇಳಬೇಡ. ನಮ್ಮ ಪರಿವಾರದವರೆಲ್ಲ ಇಲ್ಲಿಗೆ ಬರಲಿ, ನಂತರ ನಾನೇ ನಿನ್ನನ್ನು ಪ್ರಶ್ನೆ ಕೇಳುತ್ತೇನೆ. ಹಾಳು ಮಾಡುವ ಕೆಲಸ ಹಾಳು ಎಂದು ತಿಳಿದವರು ಹೇಳುತ್ತಾರೆ. ಹಾಗಾಗಿ ನಾರಾಯಣ, ಗೌರಿ ಕೊಲ ದಕ್ಷಿಣ ಗೌರಿ ಕೊಲ, ಗೌರಿ ಕೊಲ ದಕ್ಷಿಣ ಗೌರಿ ಕೊಲ. ಒಂದು ಬೇಡು ಬೆಲ್ಲವ ತಂದು ಘಮ ಘಮ ರುಚಿಯ ಮಾಡಿ, ತಯಾರಾಡದು ಹರಿದಿರ್ಯಾಗ ನವಾಡದು ಸಿಗಿ ಹುಳಿನಗ. ನವಾಡದು ಸಿಗಿ ಹುಣ್ಣಿಮ್ಯಾಗ ಗೌರಿ ಹಾಡದು ಹೂವಿನ ಬಂದಾಗ ಕೊಲ
ಕಂದ, ರತ್ನಾಕರ, ಏಕಪ್ಪ ಹೀಗೆ ಕುಳಿತಿರುವೆ? ಯಾವುದೋ ಚಿಂತೆ ನಿನ್ನನ್ನು ಕಾಡುತ್ತಿರುವಂತಿದೆ. ಅಮ್ಮ, ಇವತ್ತು ಮಾಮೂಲ್ ಹಾಗೆ ಒಂದು ಭರ್ಜರಿ ಬೇಟೆ ಸಿಕ್ತಮ್ಮ. ಹಾಗೆ ದೊಡ್ಡ ಸಂಪತ್ತು ಸಹ. ಆದ್ರೆ ಭೂರಿಯ ಭೋಜನದಲ್ಲಿ ಗಂಟ್ಲಲ್ಲಿ ಮೂಳೆ ಸಿಕ್ಕಾಕೊಂಡ ಹಾಗೆ ಒಬ್ಬ ಸನ್ಯಾಸಿ ಸಿಕ್ಕಾಕೊಂಡಮ್ಮ. ಸನ್ಯಾಸಿ? ಅಲ್ಲಮ್ಮ, ಅವ್ನು ಏನೇನೋ ಕೆಲಸಕ್ಕೆ ಬಾರದ ಮಾತುಗಳನ್ನು ಮಾತಾಡ್ತಾನೆ. ಹುಚ್ಚುಚ್ಚು ಪ್ರಶ್ನೆಗಳನ್ನು ಕೇಳಿ 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 ನನ್ನ ತಲೆ ಕೆಡಿಸ್ಬಿಟ್ಟಮ್ಮ. ನನ್ನ ತಲೆ ಕೆಡಿಸ್ಬಿಟ್ಟ. ಅದೇನೇನ್ ಪ್ರಶ್ನೆ ಕೇಳ್ದ ಮಗು? ಕೇಳಿದ್ದೆ. ಅವನು ಕೇಳ್ತಾನೆ, ಇಷ್ಟು ದಿನ ನೀನು ಲೂಟಿ, ದರೋಡೆ, ಕೊಲೆ, ಹಿಂಸೆಗಳನ್ನು ಮಾಡಿದ್ದೀಯಾ. ಇದರಿಂದ ಬರೋ ಪಾಪಗಳು ಹೊರೆ ನೀನು ಯಾರಿಗಾಗಿ ಮಾಡ್ತಿದ್ದೀಯಾ ಅಂತ ಕೇಳ್ತಾನಮ್ಮ. ಅದಕ್ಕೆ ನೀನೇನ್ ಹೇಳ್ದೆ ಮಗು? ಇದ್ದದ್ದನ್ನ ಇದ್ದ ಹಾಗೆ ಹೇಳ್ಬಿಟ್ನಮ್ಮ. ಎಲ್ಲ ನಿಮಗಾಗಿ ಅಂತ ಹೇಳಿದೆ. ನಮ್ಮ ಪರಿವಾರದವರಿಗಾಗಿ ಈ ಕೊಲೆ, ದರೋಡೆ, ಹಿಂಸೆಗಳನ್ನು ಮಾಡಿ ಆ ಸಂಪತ್ತನ್ನೆಲ್ಲ ಅವ್ರಿಗೆ ಹಂಚ್ತಾ ಇದ್ದೀನಿ. ಇದೆಲ್ಲ ಅವರಿಗಾಗಿ ಅಂತ ಹೇಳಿದೆ. ಆದ್ರೆ ಅದಕ್ಕೆ ಪ್ರಸಂಗಕ್ಕೆ ಕೇಳ್ತಾನೆ, ನೀನು ಇಷ್ಟು ದಿನ ಈ ಕೊಲೆ ದರೋಡೆಗಳಿಂದ ಸಂಪಾದಿಸೋ ಈ ಪಾಪದ ಫಲಗಳನ್ನ ನಿಮ್ಮ ಪರಿವಾರದವರು ಆ ಪಾಪದ ಫಲನ ಹಂಚಿಕೊಳ್ಳುತ್ತಾರಾ ಅಂತ ಕೇಳ್ತಾರಮ್ಮ. ಅಮ್ಮ ಅಮ್ಮ, ಈಗ ನನ್ನ ಸಂಪತ್ತಿಂದ ನೀನು ಸುಖ ಪಡ್ತಿದ್ದೀಯ ಅಲ್ವಾ? ಅಂದಮೇಲೆ ನನ್ನ ಪಾಪದ ಫಲನೂ ಹಂಚಿಕೊಳ್ಳುತ್ತೀಯಾ ಅಲ್ವೇನಮ್ಮ? ಅಮ್ಮ, ಯಾಕಮ್ಮ ಸುಮ್ಮನಾಗ್ಬಿಟ್ಟೆ? ಹೇಳಮ್ಮ. ಕಂದ, ರತ್ನಾಕರ, ಸತ್ಯ ಕಟುವಾಗಿದ್ರು ಸಂದರ್ಭ ಬಯಸಿದಾಗ ಅದನ್ನ ಹೇಳಲೇಬೇಕು. ನೀನು ನಿನ್ನಮ್ಮ, ಅಪ್ಪ, ಹೆಂಡತಿ, ಮಕ್ಕಳು ನಮ್ಮೆಲ್ಲರಿಗೋಸ್ಕರ ಸಕಲ ಸಂಪತ್ತನ್ನೂ ಗಳಿಸಿದೀಯ, ನಿಜ. ಅದಕ್ಕೋಸ್ಕರ ನೀನು ನಿನ್ ಪ್ರಾಣನೇ ಮುಡುಪಾಗಿಟ್ಟು ದುಸ್ಸಾಹಸಗಳನ್ನೆಲ್ಲ ಮಾಡಿದೀಯ, ಅದು ನಿಜ. ಆದ್ರೆ 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 ಏನಮ್ಮ? ಆದ್ರೆ ಅದಕ್ಕೋಸ್ಕರ ನೀನು ಅನುಸರಿಸಿರುವಂತ ಮಾರ್ಗ ಪಾಪದ್ದಾದ್ರೆ ಆ ಪಾಪದ ಫಲಗಳನ್ನ ನೀನೊಬ್ಬನೇ ಅನುಭವಿಸ್ಬೇಕು ಅಮ್ಮ. ಆ ಪಾಪದ ಫಲದಲ್ಲಿ ನಮಗ್ಯಾರಿಗೂ ಪಾಲಿಲ್ಲ, ನಮಗ್ಯಾರಿಗೂ ಪಾಲಿಲ್ಲ. ನೀನು ಹುಚ್ಚ ಅಂತ ಕರೆದ ಆ ಸನ್ಯಾಸಿ ಹೇಳಿದ್ದೆಲ್ಲ ಸತ್ಯ, ಸತ್ಯ. ಅಪ್ಪಯ್ಯ, ಅಪ್ಪಯ್ಯ, ಹೆತ್ತ ಅಮ್ಮ ನನ್ನನ್ನ ಜನ್ಮ ಕೊಟ್ಟು ತಾಯಿ ನನ್ನನ್ನು ತೊರೆದಿದ್ದಾಳೆ. ಅಪ್ಪಯ್ಯ,
ಅಮ್ಮನಿಂದ ಇಂಥ ವರ್ತನೆ ನಾನು ನಿರೀಕ್ಷೆ ಮಾಡಲಿಲ್ಲ ಅಪ್ಪಯ್ಯ. ಆದ್ರೆ ಎಂತಹ ಸಂದರ್ಭದಲ್ಲೂ ಹೆಗಲಿಗೆ ಹೆಗಲು ನೀಡುವ ಮನೋಧರ್ಮ ಜೀವನದ ಉತ್ತಮವಾದ ಲಕ್ಷಣ ಅಲ್ವೇ ಅಪ್ಪಯ್ಯ? ಮಗು, ನಮ್ಮ ಹೆಂಡತಿ, ಮಕ್ಕಳು, ತಂದೆ, ತಾಯಿ ಮತ್ತು ಪರಿವಾರದವರಿಗಾಗಿ ದುಡಿಯಬೇಕಾದ್ದು ನಮ್ಮ ಕರ್ತವ್ಯ. ಆದರೆ ಅದಕ್ಕಾಗಿ ಅನುಸರಿಸುವ ಮಾರ್ಗ ಪಾಪರಹಿತವಾಗಿರಬೇಕು. ಹಾಗಾಗದಿದ್ದ ಪಕ್ಷದಲ್ಲಿ ನಾವು ಮಾಡಿದ ಪಾಪದ ಹೊರೆಯನ್ನು ನಾವೇ ಹೊರಬೇಕಾಗುವುದು. ಯಾವುದೇ ಕಾರಣಕ್ಕೂ ಅದನ್ನು ಬೇರೆಯವರ ಮೇಲೆ ಹೊರಿಸಲು ಸಾಧ್ಯವಿಲ್ಲ ಮಗು, ಸಾಧ್ಯವಿಲ್ಲ. ಅಪ್ಪಯ್ಯ, ಅಪ್ಪಯ್ಯ. ನಿಮಗಾಗಿ ನಿಮ್ಮೆಲ್ಲರನ್ನು ಸುಖದ ಸಂಪತ್ತಿನಲ್ಲೇ ತೇಲಾಡಿಸುತ್ತಿದ್ದೇನಲ್ಲ. ನನ್ನ ಬೇಕು ಬೇಡಿಗಳಿಗೆ ನನ್ನ ಜೀವದ ಹಂಗು ತೊರೆದು ನೆರವೇರಿಸುತ್ತಿದ್ದನಲ್ಲ. ಇದಕ್ಕೆಲ್ಲ ಅರ್ಥವೇ ಇಲ್ಲವೇ? ಸ್ವಾಮಿ, ನನಗಾಗಿ ನನ್ನ ಮಕ್ಕಳಿಗಾಗಿ ನೀವು ಏನೆಲ್ಲಾ ಮಾಡಿದಿರಿ. ನಮ್ಮನ್ನು ಸುಖದ ಸುಪ್ಪತ್ತಿಗೆಯಲ್ಲಿಯೇ ತೇಲಾಡಿಸಿದಿರಿ, ನಿಜ. ಆದರೆ ಅದಕ್ಕಾಗಿ ನೀವು ಅನುಸರಿಸಿದ ಮಾರ್ಗ ಪಾಪ ಮಾರ್ಗ. ಆ ಪಾಪಕ್ಕೆ ನಾ ಹೇಗೆ ಹೊಣೆಯಾಗಲಿ? ನೀವು ನನ್ನ ಮೇಲೆ ಸುಖ ಸಂಪತ್ತನ್ನು ತಂದು ಸುರಿದಂತೆ ನನ್ನಿಂದಲೂ ಸುಖ ಭೋಗಗಳನ್ನು ಪಡೆಯಲಿಲ್ಲವೇ? ಅಂದ ಮೇಲೆ ನನಗೆ ಯಾವ ಬಾಧ್ಯತೆ ಉಳಿದಿದೆ ಹೇಳಿ? ನೀವು ಮಾಡಿದ ಪಾಪಕರ್ಮಗಳ ಫಲ ನನಗಾಗಲಿ ನನ್ನ ಮಕ್ಕಳಿಗಾಗಲಿ ಹೇಗೆ ತಾನೇ ಭಾಗವಾದೀತು? ಮಕ್ಕಳೇ, ಮಕ್ಕಳೇ, ಬಂದ್ರ ನೀವಾದ್ರೂ ಹೇಳಿ, ನನ್ನ ಪಾಪದ ಫಲನ ಹಂಚ್ಕೊಳ್ತೀರಾ? ನೀವಾದ್ರೂ ಹಂಚ್ಕೊಳ್ತೀರಾ? ಹೇಳ್ರಪ್ಪ, ಹೇಳ್ರು, ಹೇಳ್ರಿ. ಸ್ವಾಮಿ, ಬನ್ನಿ ಮಕ್ಕಳು. ಅಳ್ಬೇಡಿ, 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 ಎಲ್ಲೆಲ್ಲೂ ಅಂಧಕಾರ, ಎಲ್ಲೆಲ್ಲೂ ಅಂಧಕಾರ. ಈ ಜೀವನವೇ ನಶ್ವರ, ಈ ಜೀವನವೇ ನಶ್ವರ. ನಿತ್ಯಂ ಸನ್ನಿಹಿತೋ ಮೃತ್ಯುಃ ತಸ್ಮಾತ್ ಜಾಗ್ರತ ಜಾಗ್ರತಃ. ಗುರುವೇ, ಪಾಪಾಂಧಕಾರದಲ್ಲಿ ಸಿಕ್ಕಿ ಕಂಗಾಲಾಗಿದ್ದೇನೆ ಸ್ವಾಮಿ. ಎಲ್ಲ ಕಣ್ಮರೆಯಾದರೆ ಗುರುವೇ, ತಂದೆ, ಈ ಪಾಪ ಕೂಪದಿಂದ ನನ್ನ ಹೊರಬರಲು ದಾರಿಯನ್ನು ತೋರಿಸಿ ಈ ನರಕ ಯಾತನೆಯಿಂದ ನನ್ನನ್ನು ಬಿಡುಗಡೆಗೊಳಿಸಿ.
ವತ್ಸ, ರತ್ನಾಕರ, ಬಂದಿರಾ ಸ್ವಾಮಿ? ಈ ಪಾಪಿಗೆ ಕೊನೆಗೂ ನಿಮ್ಮ ದರ್ಶನ ಇಲ್ಲ. ವತ್ಸ, ರತ್ನಾಕರ, ಏಕಿ ದುಃಖ, ಏಕಿ ಯಾತನೆ? ಅಳಬೇಡ, ನಾನಿದ್ದೇನೆ. ಪಶ್ಚಾತ್ತಾಪವೆಂಬ ಪವಿತ್ರ ಗಂಗೆಯಲ್ಲಿ ನಿನ್ನ ಪಾಪವೆಲ್ಲವೂ ಕರಗಿ ಪರಮ ಪಾವನಾದೆ. ಇಲ್ಲ ಸ್ವಾಮಿ, ಇಲ್ಲ. ದಾರಿ ತೋರಲು ಬಂದ ನಿಮ್ಮಂತಹ ಶ್ರೇಷ್ಠರನ್ನು ಅಹಂಕಾರದಿಂದ ಅಪಮಾನಗೊಳಿಸಿದೆ. ನನ್ನ ಶಕ್ತಿ ಸಾಮರ್ಥ್ಯದ ಬಲದಿಂದ ನಿಮ್ಮನ್ನು ಮೂದಲಿಸಿದೆ. ತಂದೆ, ಗುರುವೇ, ನನ್ನನ್ನು ಶಿಕ್ಷಿಸಿ ನನ್ನ ಅಹಂಕಾರವನ್ನು ಸುಟ್ಟು ಭಸ್ಮ ಮಾಡಿ. ವತ್ಸ, ದುಃಖಿಸಬೇಡ. ನಿನ್ನ ಪಾಪದ ದಿನಗಳು ಮುಕ್ತಾಯವಾಯಿತೆಂದೇ ತಿಳಿ. ಈಗ ಹೇಳುತ್ತೇನೆ ಕೇಳು. ನಿನ್ನಿಂದ ಮಹತ್ ಕಾರ್ಯವೊಂದು ಆಗಲಿದೆ. ದುಃಖ ದುಮ್ಮಾನಗಳನ್ನು ಅವನು ನೀಡುವುದೇ ನಮ್ಮನ್ನು ಹೆಚ್ಚು ಶಕ್ತಿಶಾಲಿಯನ್ನಾಗಿಸಲು. ಆದ್ದರಿಂದಲೇ ಅಲ್ಲವೇ ಸೋಲುಗಳನ್ನು ಗೆಲುವಿನ ಸೋಪಾನವೆನ್ನುವುದು. ರತ್ನಾಕರ, ನೀನೀಗ ಶಾಂತ ಚಿತ್ತನಾಗಿ ಈ ವೃಕ್ಷವನ್ನೇ ಧ್ಯಾನಿಸುತ್ತಾ ಸಂಪೂರ್ಣ ಶ್ರದ್ಧಾಭಕ್ತಿಯಿಂದ ತಪವನ್ನಾಚರಿಸು. ನೆನಪಿರಲಿ, ನಾನು ಮರಳಿ ಬರುವವರೆಗೂ ನೀನು ತಾರಕ ಮಂತ್ರದ ಧ್ಯಾನದಲ್ಲಿರಬೇಕು. ನಾರಾಯಣ ನಾರಾಯಣ. ಮರ ನನ್ನ ಅಹಂಕಾರದ ಕೊನೆಯ ಸಂಕೇತ. ಈ ಮರ ಈ ಮರ ಈ ಮರ ಈ ಮರ ಈ ಮರ 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 ಶ್ರೀರಾಮ್ 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 ಶ್ರೀರಾಮ್. ಆಹಾ ಆಹಾ, ಶ್ರದ್ಧೆ ಎಂದರೆ ಇದು, ಭಕ್ತಿ ಎಂದರೆ ಇದು. ಭಲೆ ರತ್ನಾಕರ, ಭಲೆ. ಶ್ರದ್ಧಾ ಹಿ ಪರಮಾಗತಿ ಎಂಬ ಉಕ್ತಿಯ ಮಹತ್ವವನ್ನು ನಿರೂಪಿಸಿ
ಮೆಚ್ಚಿಬಿಟ್ಟೆ. ಮೆಚ್ಚಿದೆ ನಿನ್ನನ್ನು ವತ್ಸ, ಮೆಚ್ಚಿದೆ. ನಿನ್ನ ಜನ್ಮ ಸಾರ್ಥಕವಾಯಿತು, ನಿನ್ನ ಜನ್ಮ ಸಾರ್ಥಕವಾಯಿತು. ಸಾಕ್ಷಾತ್ ಪರಶಿವನೇ ನನ್ನನ್ನು ನೇರವಾಗಿ ನಿನ್ನ ಬಳಿ ಕಳುಹಿಸಿದ. ಅಪವಿತ್ರವಾದ ನಿನ್ನ ಜನ್ಮವನ್ನು ಪವಿತ್ರಗೊಳಿಸಿ ಸತ್ಸಂಗದ ಪ್ರಭಾವದಿಂದ ಪಾವನೆಗೊಳಿಸುವ ಕಾರ್ಯವನ್ನು ನನಗೆ ವಹಿಸಿದ್ದ. ಅದು ಇಂದಿಗೆ ಪೂರ್ಣಗೊಂಡಿದೆ. ನಿನ್ನ ಮೈ ಮೇಲೆ ಬೆಳೆದಿರುವ ಈ ದುಷ್ಕರ್ಮಗಳ ಹುತ್ತ ಆ ಪರಶಿವನ ಗಂಗೆಯ ಪ್ರಭಾವದಿಂದ ಪಾವನವಾಗಲಿ. ನಮಃ ಶಿವಾಯ. ನಮಃ ಶಿವಾಯ. ಆಹಾ, ಮಹಾನುಭಾವ, ಆಹಾ ಆಹಾ ಆಹಾ, ಇಂದು ನಿಮ್ಮ ದರ್ಶನವಾಗಿದೆ. ನಿಮ್ಮ ದರ್ಶನ ಭಾಗ್ಯವು ನನ್ನನ್ನು ಪುನೀತನನ್ನಾಗಿ ಮಾಡಿತು. ನನ್ನ ಜನ್ಮ ಸಾರ್ಥಕವಾಯಿತು ತಂದೆ, ನನ್ನ ಜನ್ಮ ಸಾರ್ಥಕವಾಯಿತು. ನನ್ನ ಜನ್ಮ ತಿಪ್ಪೇಲಿನ ಹುಡುವಿನಿಂದ ಅದೇನು ಮಹತ್ಕಾರ್ಯ ಮಾಡಿಸುವ ಮಹದಾಸಿ, ಈ ಕಡುಪಾಪಿಯಿಂದ ಅದೇನು ಮಾಡಲು ಸಾಧ್ಯ? ಆ ಸದ್ಗುರುವಿನ ಕೃಪೆ ಆಶೀರ್ವಾದ ಅನುಗ್ರಹವಿದ್ದರೆ ಆಗಬಹುದೇನು? ನಿಜ ವತ್ಸ, ಇಂದಿನಿಂದ ನೀನು ದಕ್ಷನೂ ಅಲ್ಲ, ರತ್ನಾಕರನೂ ಅಲ್ಲ. ಆ ಪರಶಿವನ ಗಂಗೆಯಿಂದ ಪವಿತ್ರವಾದ ವಾಲ್ಮೀಕದಿಂದ ಹೊರಬಂದ ನೀನು ವಾಲ್ಮೀಕಿ ಎಂದೇ ಪ್ರಸಿದ್ಧನಾಗುವೆ. ನಿನ್ನಿಂದ ಮಹಾಕಾವ್ಯವೊಂದು ರಚಿತವಾಗಿ 3 ಲೋಕದಲ್ಲಿಯೂ ಮಹರ್ಷಿ ವಾಲ್ಮೀಕಿ ಎಂದೇ ಕರೆಯಲ್ಪಡುವೆ. ಪೃಥ್ವಿ ಸೂರ್ಯ ಚಂದ್ರರಿರುವವರೆಗೂ ವಾಲ್ಮೀಕಿ ಎಂಬ ಹೆಸರು ಅಜರಾಮರ ಅಜರಾಮರ. ಧನ್ಯನಾದೆ, ಧನ್ಯನಾದೆ ಗುರುದೇವ, ಧನ್ಯನಾದೆ. ಒಂದು ಬಯಕೆ, ಒಂದು ಬಾರಿ, ಒಂದೇ ಒಂದು ಬಾರಿ ನನ್ನನ್ನು ಮಿತ್ರ ಎಂದು. ಮಿತ್ರ,
ಧನ್ಯ ನೀನು ಆದಿ ಕವಿಯೇ ಧನ್ಯ ನೀ ವಾಲ್ಮೀಕಿ ಮುನಿಯೇ ಧನ್ಯ ನೀನು ಆದಿ ಕವಿಯೇ ಧನ್ಯ ನೀ ವಾಲ್ಮೀಕಿ ಮುನಿಯೇ. ಮಹರ್ಷಿ, ಗಂಗಾ ನದಿಯ ತೀರದಲ್ಲಿ ನಿನ್ನ ಆಶ್ರಮವಾಗಲಿ, ಭಾರದ್ವಾಜ ನಿನಗೆ ಶಿಷ್ಯನಾಗಲಿ. ರಾಮನ ಕಥೆ ಹೇಳುವೆ, ಶ್ರೀರಾಮನ ಕೊಂಡಾಡುವೆ, ರಾಮನ ಕಥೆ ಹೇಳುವೆ, ಶ್ರೀರಾಮನ ಕೊಂಡಾಡುವೆ, ರಾಮನಾಮದ ಸುಧೆಯನ್ನು ತಂದು ರಾಮನಾಮದ ಸುಧೆಯನ್ನು ತಂದು ಲೋಕಕ್ಕೆ ಕಾಣಿಕೆ ನೀಡುವೆ. ಮಹರ್ಷಿ, ನಡೆ, ಮುಂದೆ ಮಾಡಬೇಕಾದ ಮಹತ್ಕಾರ್ಯದ ಬಗ್ಗೆ ವಿಶದವಾಗಿ ವಿವರಿಸುತ್ತೇನೆ. ಧನ್ಯ ನೀ ವಾಲ್ಮೀಕಿ ಮುನಿಯೇ ಧನ್ಯ ನೀನು ಆದಿ ಕವಿಯೇ ಧನ್ಯ ನೀ ವಾಲ್ಮೀಕಿ ಮುನಿಯೇ